ಮಾಡಬೇಕಾಗ್ಯದ. ಅದರಲ್ಲೂ ನಮ್ಮ ಮೋದಿಯವರು ಮರುಚಿಂತನೆ ಮಾಡಬೇಕಾಗ್ಯದ. ಈ ಪೊಲಿಟಿಕಲ್ ಎಕಾನಮಿ ಇದಲ್ಲ, ಗೆಲ್ಲುವುದನ್ನು ಎಲ್ಲ ಪರಿಹಾರ. ಅದಕ್ಕಾಗಿ ಧರ್ಮ ಉಪಯೋಗ ಮಾಡೋದು, ಜಾತಿ ಉಪಯೋಗ ಮಾಡ್ಕೊಳ್ಳೋದು, ರಾಮ ಮಂದಿರ ಉಪಯೋಗ ಮಾಡೋದು, 370 ಉಪಯೋಗ ಮಾಡ್ಕೊಳ್ಳೋದು, ಒಟ್ಟು ಗೆಲ್ಲೋದು ಹೆಂಗಾರ ಮಾಡಿ. ಇದು ಮಿಕ್ಕಿದ್ದು ಹೊಟ್ಟೆ ಬದುಕಂದ್ರೆ ಅರ್ಥವ್ಯವಸ್ಥೆ ಎಲ್ಲರಿಗೂ ಹೊಟ್ಟೆ ಹಾಕಿಸ್ತೈತೆ. ಇಲ್ಲ ಇವತ್ತು ನೀವು 5ನೇ 3ನೇ ನಂಬರ್ ಅಲ್ಲ 1ನೇ ನಂಬರ್ ಆಗೋದೈತಿ. ಎಲ್ಲರಿಗೂ ಊಟ ಸಿಗಲಿಲ್ಲ, ಎಲ್ಲರಿಗೂ ಬದುಕು ಸಿಗಲಿಲ್ಲ. ಒಂದು 5 ಕಿಲೋ ಅಕ್ಕಿ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಒಬ್ಬಕ್ಕೆ ಒಂದು 5 ಕಿಲೋ ಅಕ್ಕಿ ಇಡೀ ಆಗ್ತದನ. ಇದನ್ನು ನಾವು ವಿಚಾರ ಮಾಡ್ಬೇಕಾಗಿದೆ. ಒಬ್ಬ ರೈತಗೆ 2,000 ರೂಪಾಯಿ ಕೊಟ್ಟರೆ ಅವನ್ನೆಲ್ಲ ಸಮಸ್ಯೆ ಸಾಲ್ವ್ ಆಯ್ತಾ? ಇದನ್ನು ವಿಚಾರ ಮಾಡ್ಬೇಕಾಗಿದೆ. ಅದಕ್ಕೆ ಎಲ್ಲ ಗ್ಯಾರಂಟಿಗಳಿಗಿಂತ ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಮಾಡೋರು ಯಾರು? ಹೂ ಇನ್ವೆಂಟರ್ ಆಫ್ ದ ಜಾಬ್ಸ್ ಯಾರು ಇಲ್ಲ ಅಂದಾಗ ನೀವು 3 ಅಲ್ಲ 5 ಅಲ್ಲ 2 ಅಲ್ಲ 1 ಅಲ್ಲ 2ನೇ ನಂಬರ್ ಬಂದರು. ನಾವು ಹಸಿವಿನಲ್ಲಿ 131ನೇ ಸ್ಥಾನ 137 ಇರುವಂಥದ್ದು ಪರಿಸ್ಥಿತಿ ಬರ್ತದೆ. ಶಿಕ್ಷಣದಲ್ಲಿ 136 ಈ ಸ್ಥಾನದಲ್ಲಿ ಇರುವಂಥ ಪ್ರಸಂಗದ ಇವತ್ತು ವಸ್ತುಸ್ಥಿತಿ. ಇವರು ಹೇಳಿಕೆ ಸಂಖ್ಯೆಗಳನ್ನು ಯಾರೂ ಒಪ್ಪುವುದಿಲ್ಲ. ಅದರಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಒಪ್ಪಲಿಕ್ಕೆ ಸಾಧ್ಯ. ಹೀಗಾಗಿ ನಾವು ಎತ್ತು ಹೊರಟಿದ್ದೀವಿ ಅನ್ನೋದು ಮತ್ತೊಮ್ಮೆ ನಿಂತು ವಿಚಾರ ಮಾಡ್ಬೇಕು. ದಿವಾಳಿ ಎತ್ತು ಹೊರಟಿದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಸುಳ್ಳು ಹೇಳ್ತಾ ಇದ್ದೀವಿ. ಎಷ್ಟು ಫೇಲ್ಯೂರ್ ಆಡಳಿತದಲ್ಲೇ, ನಮ್ಮ ಮೋದಿಯವರ ಆಡಳಿತದಲ್ಲೇ. ಅದಕ್ಕಾಗಿ ಇವತ್ತು ಮುಖ್ಯ ಏನಪ್ಪ ಅಂತ ವಿಷಯ, ನೀವು 5 ಟ್ರಿಲಿಯನ್ ಈ ಮುಗಿದ್ರೊಳಗಾಗಿ ಡಿಸೆಂಬರ್ ಒಳಗಾಗಿ ಮಾಡಲಿಕ್ಕೆ ಸಾಧ್ಯ. ಬರೀ 3.5 ಅಂತಂದ್ರೆ ಟ್ರಿಲಿಯನ್ ಡಾಲರ್ ಗಳಿಸಿದ್ರಿ. ಇನ್ನು 1.5 ಟ್ರಿಲಿಯನ್ ಡಾಲರ್ ಕೇವಲ 11 ತಿಂಗಳು ಗಳಿಸಲಿಕ್ಕೆ ಸಾಧ್ಯ ಅದನ್ನು ಸಾಧ್ಯನ. ಒಂದರೆ 3ನೇ ನಂಬರ್ ಬಿಟ್ಟರು ಪ್ರತಿಯೊಬ್ಬರು ಏನಂತೀರಿ ಉದ್ಯೋಗ ಸಿಗ್ತದನ, ಹೋಗ್ತದನ, ಇಟ್ಟು ಅವ್ರ ದುಡಿದಿಂದ ಆಗ್ತದನ, ಉದ್ಯೋಗ ಸೃಷ್ಟಿ ಆಗ್ತಾವ ಅನ್ನೋದು ಉತ್ತರ ಹೊಡೋಗಿದೆ. ಏನಂತೀರಿ ಇದಕ್ಕೆ ಮೋದಿಯವರ ಅಥವಾ ಮೋದಿ ಬೆಂಬಲಿಗರ? ನಮ್ಮ ಮಾತು ತಪ್ಪಲ್ರಿ, ಸರಿ ಇಲ್ಲ ಸರಿ. ಉದ್ಯೋಗ ಇಲ್ಲ ಅಂದ್ರೆ ಆ ದೇಶ ಇಲ್ಲ, ಉದ್ಯೋಗ ಇಲ್ಲ ಅಂಥೇಳಿ ಇವತ್ತು ಅಷ್ಟು ಚಿತ್ರಣ ಅನ್ನೋದು ಬರ್ತಾ ಇದೆ. ಇದಕ್ಕೆ ನೀವು ಉತ್ತರ ಹೇಳ್ಬೇಕಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ. H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ಒಂದು